ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳ್ತಾರೆ. ಆದರೆ ಎಣ್ಣೆ ಎಟ್ನಲ್ಲಿ ಕೆಲ ವ್ಯಕ್ತಿಗಳು ಏನು ಮಾಡಿದ್ರು ಅದು ಗೊತ್ತೇ ಆಗಲ್ಲ. ಹಿಂದೆ ಪ್ರಕರಣಗಳನ್ನ ನೋಡಿರ್ತೀವಿ, ಬಂದು ಚುಚ್ಚೋದು ಎಣ್ಣೆ ಎಟ್ಟಲ್ಲಿ, ಇಲ್ಲ ಏನೋ ಒಂದು ಒಡೆಯೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಆದರೆ ಈಗ ಎಣ್ಣೆ ಎಟ್ನಲ್ಲಿ ಕ್ಯಾಬ್ಗೆ ಗುದ್ದಿ ಯುವತಿಯರು ರಂಪಾಟವನ್ನ ಮೆರೆದಿದ್ದಾರೆ. ಇದು ನಿಜಕ್ಕೂ ಒಂದು ರೀತಿ ಅಸಹ್ಯಕರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಣ್ಣೆ ಎಟ್ನಲ್ಲಿ ಕ್ಯಾಬ್ಗೆ ಗುದ್ದಿ ಯುವತಿಯರು ಅದರಲ್ಲೂ ರಂಪಾಟ ಮಾಡಿರೋದು. ಮದ್ಯದ ಅಮಲಿನಲ್ಲಿ ನಡು ರಸ್ತೆಯಲ್ಲಿ ಹೈ ಡ್ರಾಮವನ್ನ ಮಾಡಿದ್ದಾರೆ. ಮದ್ಯ ನಾರಿಯರ ತೇಲಾಟ. ಬಾಬಾ ಬೆಂಗಳೂರಿನ ಹುಳಿಮಾವು ಬಳಿ ತಡರಾತ್ರಿ ರಂಪಾಟ ನಡೆದಿದೆ. ಎಣ್ಣೆ ಏಟ್ನಲ್ಲಿ ಕ್ಯಾಬ್ಗೆ ಗುದ್ದಿ ಯುವತಿಯರು ರಂಪಾಟವನ್ನ ಮೆರೆದಿದ್ದಾರೆ. ನೋಡಿ, ಬೆಂಗಳೂರಿನ ಹುಳಿಮಾವು ಬಳಿ ತಡರಾತ್ರಿ ರಂಪಾಟವೊಂದು ನಡೆದು ಹೋಗಿದೆ. ಎಣ್ಣೆ ಏಟ್ನಲ್ಲಿ ಕ್ಯಾಬ್ಗೆ ಗುದ್ದಿ ಯುವತಿಯರು ರಂಪಾಟವನ್ನ ಮಾಡಿದ್ದಾರೆ. ಎಣ್ಣೆ ಕುಡ್ದಿದ್ದಲ್ದೆ ಅದರಲ್ಲೂ ಯುವತಿಯರು, ಯುವಕರಾಗಿದ್ರೆ ಒಂದು ಬಹುಪಕ್ಷ ಇವರಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಏನೋ ಒಂದು ಹೇಳಿ ಅವ್ರಿಗೆ ಯಾವ ರೀತಿ ಆಕ್ಷನ್ ತಗೋಬಹುದು ಆ ರೀತಿ ತಗೋಬಹುದಾಗಿತ್ತು. ಆದರೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿರುವಂತಹ ಒಬ್ಬ ಹೆಣ್ಣು ಮಗಳು ಈ ರೀತಿ ರಂಪಾಟ ಮಾಡೋದು ಕುಡಿದು ಎಷ್ಟರ ಮಟ್ಟಿಗೆ ಸರಿ? ಅದು ಕೂಡ ಆಕೆಯೇ ಕ್ಯಾಬ್ಗೆ ಗುದ್ದಿ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಮಧ್ಯದ ಅಮಲ್ನಲ್ಲಿ ತೇಲಾಡ್ತಾ ನಡು ರಸ್ತೆಯಲ್ಲಿ ಹೈಡ್ರಾಮವನ್ನ ಕ್ರಿಯೇಟ್ ಮಾಡಿದ್ದಾಳೆ. ಮದ್ಯ ಸೇವಿಸ್ತಾ ಇದ್ದ ನಾರಿಯರೇನಿದ್ದಾರೆ ಇವರ ತೇಲಾಟ ಸ್ಥಳೀಯರ ಜೊತೆ ಕಿರಿಕನ್ನು ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಹುಳಿಮಾವು ಬಳಿ ಮಧ್ಯದ ಅಮಲ್ನಲ್ಲಿ ಈಗ ಯುವತಿಯೊಬ್ಳು ಸ್ಕೂಟಿಯಿಂದ ಕ್ಯಾಬ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಕ್ಯಾಬ್ಗೆ ಗುದ್ದಿರೋದಲ್ಲದೆ ಕ್ಯಾಬ್ ಚಾಲಕನನ್ನ ರಂಪಾಟ ಮಾಡಿದ್ದಾಳೆ. ಆತನ ಜೊತೆ ಚಾಲಕ ಪ್ರಶ್ನಿಸಿದ್ದಾನೆ ಅಷ್ಟೇ, ಅದಕ್ಕೆ ಹಲ್ಲೆ ಮಾಡಲು ಯತ್ನಿಸಿದ್ದಾಳೆ ಈಕೆ. ಸ್ಥಳೀಯರ ಜೊತೆ ಕಿರಿಕರ ಮಾಡಿಕೊಂಡಿದ್ದಾಳೆ. ಸಾರ್ವಜನಿಕರ ಅಲ್ಲಿ ಮಧ್ಯ ಪ್ರವೇಶಿಸೋದಕ್ಕೆ ಸ್ವಲ್ಪ ಅಲ್ಲಿ ಒಂದು ಜಗಳ ಆಗೋದು ಬಿಗಡಾಯಿಸಿತು. ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. ಈ ಘಟನೆ ಸಂಬಂಧ ಇಬ್ಬರು ಯುವತಿಯರ ವಿರುದ್ಧ ಇದೀಗ FIR ಕೂಡ ದಾಖಲಾಗಿದೆ. ಕುಡಿದ್ರಾ ಅಥವಾ ಮನೆಗೆ ಹೋದ್ವಾ ಅನ್ನೋಗಿರ್ಬೇಕು, ಇಲ್ಲ ಮನೇಲಿ ಕುಡಿದ್ವಾ ಇದ್ವಾ ಅನ್ನೋಗಿರ್ಬೇಕು. ಆದರೆ ಒಂದು ಹೆಣ್ಣು ಅನ್ನೋದನ್ನ ಮರೆತು ಕುಡಿದು ರೋಡ್ನಲ್ಲಿ ಈ ಥರ ರಂಪಾಟ ಮಾಡೋದಿದೆ, ಅದು ತನ್ನದೇ ತಪ್ಪನ್ನ ಇಟ್ಕೊಂಡು ರೋಡಲ್ಲಿ ರಂಪಾಟ ಮಾಡೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ನಿಮ್ಮ ಮನೆಯವರು ಇದನ್ನ ನೋಡಿದಾಗ ಯಾವ ರೀತಿಯಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಫ್ಯೂಚರ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಮುಂದೆ ಹೋಗ್ಬೇಕು. ಅದು ಬಿಟ್ಟು ಈ ರೀತಿಯಾಗಿ ನೋಡಿ, ಅಷ್ಟು ಜನ ಅಲ್ಲಿ ಗಂಡಸರು ನೆರೆದಿದ್ದಾರೆ. ಅದರ ಮಧ್ಯೆ ರೋಪನ್ನ ಹಾಕೊಂಡು, ತಪ್ಪು ನಿನ್ನದೇ ಇಟ್ಕೊಂಡು ರೋಪನ್ನ ಹಾಕೊಂಡು ರಂಪಾಟವನ್ನ ಹೈಡ್ರಾಮವನ್ನ ಸೃಷ್ಟಿ ಮಾಡಿರೋದು ನಿಜಕ್ಕೂ ಇದು ತಪ್ಪು. ಇದನ್ನ ನೀವೇ ಅರ್ಥಕೊಳ್ಬೇಕು. ಯಾರು ಬಂದು ನಿಮಗೆ ಹೇಳ್ಕೊಡಕ್ಕಾಗಲ್ಲ, ಬುದ್ಧಿಪಾಠ ಯಾರು ನಿಮಗೆ ಮಾಡೋದಿಲ್ಲ. ನೀವು ನಿಮ್ಮನ್ನ ನೀವು ಅರ್ಥಕೋಬೇಕು. ಎಲ್ಲಿ ಹೇಗಿರ್ಬೇಕು ಸಮಾಜದಲ್ಲಿ ಹಾಗೇ ಇರಬೇಕು. ಯುವತಿಯರು ಚಾಲಕ ಪ್ರಶ್ನಿಸಿದಾಗ ಈ ವೇಳೆ ಹಲ್ಲೆಗೆ ಯತ್ನಿಸಿದ್ದಾಳೆ. ಸಾರ್ವಜನಿಕರ ಮಧ್ಯ ಪ್ರವೇಶದ ನಂತರ ಪೊಲೀಸರು ಕೂಡ ಬಂದಿದ್ದಾರೆ. ಆಗ ನಿಯಂತ್ರಣಗೊಂಡಿದೆ. ಈ ಸಂಬಂಧ ಇಬ್ಬರು ಯುವತಿಯರ ವಿರುದ್ಧ ಇದೀಗ FIR ಆಗಿದೆ. ನೋಡಿ, ಈ ಚಾಲಕ ಪ್ರಶ್ನೆ ಮಾಡಿದ್ದಾರೆ, ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾಳೆ ಯುವತಿ. ಸಾರ್ವಜನಿಕರು ಆ ನಡುವೆ ಮಧ್ಯ ಪ್ರವೇಶಿಸಿದ್ದಾರೆ. ಮಾತಿನ ಚಕಮಕಿಯಲ್ಲಿ ಬೇರೆದೇನೋ ಆಗಬಾರ್ದು, ಅವಘಡ ಸಂಭವಿಸಬಾರ್ದು ಅನ್ನೋ ಕಾರಣಕ್ಕೆ ತದನಂತರ ಪೊಲೀಸರಿಗೆ ಕರೆ ಮಾಡಿ ಪೊಲೀಸರು ಸ್ಥಳಕ್ಕೆ ಬಂದ ಮೇಲೆ ಒಂದಷ್ಟು ನಿಯಂತ್ರಣ ತಪ್ಪಿಸಿದ್ದಾರೆ ಅಲ್ಲಿ. ಒಟ್ನಲ್ಲಿ ನೋಡಿ, ಹೆಣ್ಮಕ್ಳು ಓಕೆ ಡೇರ್ ಆ್ಯಂಡ್ ಡ್ಯಾಶ್ ಆಗಿರಬೇಕು, ಎಲ್ಲ ಕೆಲಸವನ್ನ ಮಾಡಬೇಕು, ಎಲ್ಲದರಲ್ಲೂ ಸೈ ಅನ್ಸ್ಕೊಂಡ್ಮೇಲೆ ಈ ಒಂದು ಕಪ್ಪು ಚುಕ್ಕಿ ಯಾಕೆ ಹಾಕೊಳ್ತೀರಾ ನಿಮ್ಮ ಮೇಲೆ ಅಂತ. ಸೊ ಇದರಿಂದ ಏನು ಬಂತು ನಿಮಗೆ ಅಂತ ನೋಡಿ, ಆ ಇಬ್ಬರು ಹೆಣ್ಮಕ್ಳು ಕುಡಿದು ಬಾಯಿಗೆ ಬಂದಂತೆ ಮಾತನಾಡಿ ಕ್ಯಾಬ್ ಡ್ರೈವರ್ಗೆ ಅಸಹ್ಯವಾದ ವರ್ತನೆಯನ್ನು ತೋರಿಸಿ, ಅಸಹ್ಯವಾದಂಥ ವರ್ತನೆಗಳು ನೋಡಿ ಗಮನಿಸ್ತಾ ಇದ್ರೆ, ಅವಾಚ್ಯ ಶಬ್ದಗಳನ್ನು ಬೈಯೋದಲ್ಲದೆ ಆತನಿಗೆ ಪೊಲೀಸರ ಮುಂದೆಯೇ ಅಸಹ್ಯವಾದಂಥ ರೀತಿಯಲ್ಲಿ ಸನ್ನೆಯನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಈಗ ಕುಡಿದ ಮತ್ತಿನಲ್ಲಿ ಮಾತನಾಡಿರೋದಲ್ಲ, ಕುಡಿದದ್ದು ಹೇಳದ ಮೇಲೆ ಗೊತ್ತಾಗುತ್ತೆ ತಾನು ಏನು ಮಾಡಿದೆ, ಎಷ್ಟು ಜನದ ಮುಂದೆ ಮಾಡಿದೆ, ಹೇಗೆ ಏನು ಎತ್ತ ಅಂತ. ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು. ಹೆಣ್ಣು ಮಕ್ಕಳು ಯಾವ ರೀತಿ ಇರಬೇಕೋ ಆ ರೀತಿಯಾಗಿರಬೇಕು. ಇಂತಹ ಹೆಣ್ಣು ಮಕ್ಕಳಿಂದ ಸಮಾಜದಲ್ಲಿ ಬೇರೆ ಹೆಣ್ಮಕ್ಳು ಕೂಡ ಕೆಟ್ಟ ಹೆಸರು ಬಂದುಬಿಟ್ಟಿದೆ.
ಒಬ್ರು ಮಾಡೋ ತಪ್ಪಿಗೆ ಎಲ್ಲ ಹೆಣ್ಮಕ್ಳನ್ನು ದೋಷಿಸ್ತಾರೆ. ಇದು ನಿಮ್ಮ ಸಮಾಜದಲ್ಲಿ ನೀವು ಬದುಕ್ತಾ ಇರೋದ್ರಿಂದ ನಿಮ್ಮನ್ನು ನೋಡಿ ಬೇರೆಯವ್ರಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು. ಆದರೆ ಅಷ್ಟು ಜನ, ಅದು ಪೊಲೀಸರ ಮುಂದೆ ಅಸಭ್ಯ ವರ್ತನೆ ತೋರ್ತಾ ಇರೋದು, ಎಣ್ಣೆ ಏಟ್ನಲ್ಲಿ ಏನು ಬೇಕಾದರೂ ಮಾಡಬಹುದೇ ನೀವು? ಯುವತಿಯರ ರಂಪಾಟ ಇದು. ಈಗ ಇವರಿಬ್ಬರ ವಿರುದ್ಧ, ಈ ಇಬ್ಬರು ಯುವತಿಯರ ವಿರುದ್ಧ FIR ಆಗಿದೆ. ಇವರ ಮನೆಯವ್ರಿಗಂತೂ ಗೊತ್ತಾದ ಮೇಲೆ ಅದೆಷ್ಟು ಅಂದರೆ ಬಹುಶಃ ಇವರಿಗೆ ಭಯಭಕ್ತಿ ಇದ್ದಿದ್ದರೆ ಈ ರೀತಿ ಆಗ್ತಾ ಇರಲ್ಲ. ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಅಂತಂದರೆ, ನಮ್ಮ ಭಾರತದ ಹೆಣ್ಣು ಮಕ್ಕಳು ಯಾರು ಈ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಹೊರ ರಾಜ್ಯದಿಂದ ಬಂದಿರ್ತಾರೆ ಗೊತ್ತಾ, ಅಂಥವರದ್ದೇ ಇಲ್ಲಿ ಹಾವಳಿ ಜಾಸ್ತಿ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ ಸಂಸ್ಕೃತಿ ಏನು, ಸಂಸ್ಕಾರ ಏನು ಅಂತ ಗೊತ್ತಿರುತ್ತೆ. ಅವರು ಕುಡಿದ್ರೂ ಒಂದು ವೇಳೆ ತೆಪ್ಪು ಮನೆಯಲ್ಲಿರ್ತಾರೆ ಅಥವಾ ರೂಮಲ್ಲಿ ಇರ್ತಾರೆ. ಅದು ಬಿಟ್ಟು ಈ ರೀತಿ ಬೀದಿ ಬಂದು ರಂಪಾಟವನ್ನು ಮಾಡಲ್ಲ. ತಮ್ಮದೇ ತಪ್ಪನ್ನು ಇಟ್ಕೊಂಡು ಕ್ಯಾಬ್ ಡ್ರೈವರ್ಗೆ ಗುದ್ದಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೊರ ರಾಜ್ಯದಿಂದ ಬಂದವರ ಹಾವಳಿಯೇ ಇದು. ಇಂತಹ ಹೆಣ್ಣು ಮಕ್ಕಳಿಂದ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿರುವಂತಹ ಹೆಣ್ಣು ಮಕ್ಕಳನ್ನು ಅದೇ ರೀತಿ ನೋಡ್ತಾರೆ. ಹೊರ ರಾಜ್ಯದ ಹೆಣ್ಣು ಮಕ್ಕಳಿಗೆ ಬೆಂಗಳೂರು ದಾರಿ ಮಾಡಿಕೊಡ್ತು, ಹೊಟ್ಟೆಗೆ ಊಟ ಆಗ್ತು, ಇಲ್ಲಿನ ನೀರು ಇಲ್ಲಿನ ಆಹಾರವನ್ನು ಬಳಸ್ಕೊಂಡು ಈಗ ಇಲ್ಲಿನ ಜನಕ್ಕೆ ತಿರುಗಿ ಮಾತನಾಡೋದು. ಖಚಿತವಾಗಿ ಇದು ನಮ್ಮ ಭಾರತೀಯ ನಾರಿ ಅಲ್ಲವೇ ಅಲ್ಲ, ಹೊರ ರಾಜ್ಯದಿಂದ ಬಂದಿರುವಂತಹ ನಾರಿಯೇ ಇದು. ಉತ್ತರ ಭಾರತದ ಮೂಲದ ಯುವತಿಯರು ಅರೆಸ್ಟ್ ಆಗಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ಪೊಲೀಸರಿಂದ ತನಿಖೆ ಕೂಡ ನಡೀತಾ ಇದೆ. ಮದ್ಯವನ್ನ ಸೇವಿಸಿ ನಶೆಯಲ್ಲಿ ರಂಪಾಟವನ್ನ ನಡೆಸಿರುವಂತಹ ಯುವತಿಯರು ಇವರು. ಉತ್ತರ ಭಾರತದ ಮೂಲದ ಯುವತಿಯರು ಈಗ ಅರೆಸ್ಟ್. ನೋಡಿ, ನಮ್ಮ ಭಾರತೀಯ ನಾರಿಯರು ಅವ್ರಿಗೆ ಅಪ್ಪ ಅಮ್ಮ ಇರ್ತಾರೆ, ಅಣ್ಣ ತಮ್ಮ ಇರ್ತಾರೆ, ನಾವು ಹೀಗೆ ಇರಬಾರ್ದು ಅನ್ನೋದು ಗೊತ್ತಿರುತ್ತೆ. ಸೊ ಎಷ್ಟರ ಮಟ್ಟಿಗೆ ಲಿಮಿಟ್ಸಲ್ಲಿ ಇರಬೇಕು ಹೆಣ್ಮಕ್ಳು ಆ ರೀತಿ ಲಿಮಿಟ್ಸಲ್ಲಿ ಇರ್ತಾರೆ. ಆದರೆ ಹೊರ ರಾಜ್ಯದಿಂದ ಬಂದಿರ್ತಾರೆ ಗೊತ್ತಾ, ಅಂದರೆ ಉತ್ತರ ಪ್ರದೇಶದಿಂದ ಬಂದಿರುವಂತಹ ಈ ಮಹಾನೀಯರು ಇಬ್ಬರು ಹುಡುಗಿರು ಈ ರೀತಿ ಬಂದು ಜಂಜಾಟವನ್ನು ಆಡಿ ಅಸಭ್ಯ ವರ್ತನೆಯನ್ನು ತೋಡಿ ಅವಾಚ್ಯ ಶಬ್ದಗಳಿಂದ ಪೊಲೀಸರ ಮುಂದೆ ನಿಂದನೆ ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಹುಡುಗಿರನ್ನು ಕೂಡ ಅದೇ ರೀತಿಯಾಗಿ ನೋಡ್ತಾರೆ, ಅದೇ ರೀತಿಯಾಗಿ ತಿಳ್ಕೋತಾರೆ. ಇವ್ರು ಮಾಡೋ ತಪ್ಪು ಇವರ ದೇಶಗಳಲ್ಲಿ ಇವ್ರು ಈ ಥರ ಮಾಡಲಿ ನೋಡೋಣ, ಇವರ ರಾಜ್ಯಗಳಲ್ಲಿ ಇವ್ರು ಈ ಥರ ಮಾಡಲಿ, ಮಾಡೋದಿಲ್ಲ. ಯಾಕೆ? ಅಲ್ಲಿ ಇವರಿಗೆ ಘನತೆ ಗೌರವ ಇರುತ್ತೆ ಅಂತ. ಯಾವ ಘನತೆ ಗೌರವ? ಇಲ್ಲೆಲ್ಲ ನೀವು ಘನತೆ ಗೌರವವನ್ನು ಕಳ್ಕೊಂಡು ನಿಮ್ಮ ಊರುಗಳಿಗೆ ಹೋಗಿ ಘನತೆ ಗೌರವ ಇರುತ್ತೆ ಅಂದರೆ ಅದು ತಪ್ಪು, ಅದು ಸುಳ್ಳು ಮಾಹಿತಿ. ಸೊ ಬೇರೆ ಹೊರ ರಾಜ್ಯದಿಂದ ಬಂದ್ರ, ಕೆಲಸವನ್ನು ಮಾಡಿದ್ರ, ತಿಂದ್ರ, ಸಂಬಳವನ್ನು ತಗೊಂಡ್ರ, ಮನೆಗೆ ಕಳ್ಸಿದ್ರ, ಹೀಗಿರಬೇಕು. ಅದು ಬಿಟ್ಟು ನಾವು ಹೊರ ರಾಜ್ಯದಿಂದ ಬಂದು ಏನು ಬೇಕಾದರೂ ಇಲ್ಲಿ ಮಾಡ್ಬೋದು, ಬೆಂಗಳೂರು ನಮಗೆಲ್ಲದಕ್ಕೂ ಆಸ್ಪದ ಕೊಟ್ಟಿದೆ, ಅದನ್ನೆಲ್ಲ ತಲೆಯಿಂದ ಕಿತ್ತು ಹಾಕಬೇಕು. ನೀವು ಬೆಂಗಳೂರು ನಿಮ್ಗೆ ಜಾಗ ಮಾಡಿಕೊಟ್ಟಿರೋದು ನೀವು ತಿಂದು ಬದುಕೋದಕ್ಕೆ, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ. ನೋಡಿ ಯಾವ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಬೈಯೋದು, ಆ ಒಂದು ಬೆರಳನ್ನು ತೋರಿಸೋದು, ಎಷ್ಟರ ಮಟ್ಟಿಗೆ ಹೆಣ್ಣು ಮಗು ಮೇಲೆ ಇರುವಂತಹ ಪ್ರಜ್ಞೆ ಇದು. ಎರಡು ಬಾರಿಸ್ಬೇಕಾಗಿತ್ತು, ಏನ್ ಮಾಡ್ತೀರಾ, ಹಾಗೆ ಬಿಟ್ಟು ಕಳಿಸಿದ್ದಾರೆ.